ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುದ್ರ ಬ್ಯಾಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಿಕ್ಕ ಭಾರತ ಒಂದು 5 ಮಹತ್ವದ ನಿರ್ಧಾರಗಳನ್ನ ತಗೊಂಡದ ಮೋದಿ ಸರ್ಕಾರ. ನಿಮ್ಗೆಲ್ಲ ಗೊತ್ತೇ ಇರ್ತೈತಿ. ಅದ್ರಾಗ ಒಂದು ಅಂದ್ರ ಈ ಸಿಂಧೂ ನೀರಿನ ಒಪ್ಪಂದ ನೋಡ್ರಿ. ಅಂದ್ರ ಪಾಕಿಸ್ತಾನಕ್ಕ ಸಿಂಧೂ ನದಿ ನೀರ್ ಏನ್ ಬಿಡ್ತಿದ್ರಲ್ಲ ಬಹಳಷ್ಟು ವರ್ಷಗಳಿಂದ, ಈ ಒಪ್ಪಂದಕ್ಕೆ ಈಗ ಅಡ್ಡ ಹಾಕ್ಬಿಟ್ಟಾರೆ. ಈ ಒಪ್ಪಂದನ ಭಾರತ ಅಮಾನತುಗೊಳಿಸ್ಬಿಟ್ಟೈತಿ. ಹಿಂಗಾಗಿ ಪಾಕಿಸ್ತಾನಕ್ಕೆ ಇದೊಂಥರ ದೊಡ್ಡ ಹೊಡೆತ ಅಂತಾನೆ ಹೇಳಬಹುದು. ಯಾಕಂದ್ರ ನೋಡ್ರಿ, 80% ನಷ್ಟು ನೀರು ಸಿಂಧೂ ಮತ್ತು ಉಪನದಿಗಳ ನೀರ್ಲಿಂದನೇ ಪಾಕಿಸ್ತಾನ ಡಿಪೆಂಡ್ ಆಗಿತ್ತು. ಹಿಂಗಾಗಿ ಅಲ್ಲಿ ಈಗ ಬಹಳಷ್ಟು ನೀರಿನ ಕೊರತೆ ಉಂಟಾಗಬಹುದು. ಅಷ್ಟೇ ಅಲ್ಲ, ಪಾಕಿಸ್ತಾನದಾಗಿನ ಕೃಷಿ ವಲಯ ಆಗಿರಬಹುದು, ಪರಿಸರ ವಲಯ ಆಗಿರಬಹುದು, ಇದು ಎಲ್ಲಾ ಕೂಡಿ ಆರ್ಥಿಕತೆ ಮೇಲೂ ದೊಡ್ಡ ಹೊಡೆತ ಕೊಡಬಹುದು. ಆದ್ರೆ ಏನ್ ಮಾಡ್ತೀರಿ ಹೇಳ್ರಿ? ಈ ಏನ್ ಬೇಕಾದ ಬಂದ್ರು ಎದುರಿಸ್ಲೇಬೇಕು, ಅನುಭವಿಸ್ಲೇಬೇಕು. ನಮ್ ಕಡೆ ಹೇಳ್ತೀವಲ್ಲ, ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳಿ. ಇಂಥ ದಾಳಿ ಮಾಡೋದಕ್ಕಿಂತ ಮೊದಲ ಇದೆಲ್ಲ ವಿಚಾರ ಮಾಡ್ಬೇಕಾಗಿತ್ತು. ಈಗ ಏನ್ ಬೇಕಾದ್ರೂ ಅದನ್ನ ಅನುಭವಿಸ್ಲೇಬೇಕು. ಆದ್ರ ಇಲ್ಲೊಬ್ಬ ಪಾಕಿಸ್ತಾನಿನ ಮಹಾಶಯ ಬಾಯಿಗೆ ಬಂದಂಗ್ ಮಾತಾಡ್ಲಿಕ್ಕತ್ತಾನ. ನಾಲಿಗೆ ಹರಿಬಿಟ್ಟು ಏನ್ ಬೇಕಾದ ಮಾತಾಡ್ತಾನ ನೋಡ್ರಿ. ಸಿಂಧೂ ನದಿ ನಮ್ಮದಂತ, ನದಿ ನೀರು ಪಾಕಿಸ್ತಾನಕ್ಕೆ ಹರಿಬೇಕು, ಇಲ್ಲಂದ್ರ ಭಾರತೀಯರ ರಕ್ತ ಹರಿತದ ಅಂತ ಪಾಕಿಸ್ತಾನದ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಮಾತಾಡ್ಯಾನ. आपके एतराज़ात सारे के सारे इनके हल निकाले जाएंगे और ये मंसूबा अब आगे नहीं बढ़ सकता। पाकिस्तान पीपल्स पार्टी के जियालो के इजाजत के बगैर जिए भुट्टो, जिए अवाम, पाकिस्तान खप्पे. ಒಂದ್ ಕಡೆ ಪಾಕಿಸ್ತಾನದಾಗಿನ ನಾಯಕರ ಮಾತು ಕೇಳಿದ್ರಿ ನೀವು ರಕ್ತ ಹರಿತದ ಅಂತಾರ. ಭಾರತೀಯರ ಕುತ್ತಿಗೆ ಕತ್ತರಿಸ್ತೀನಿ ಅಂತ ಒಬ್ಬ ಯಾವ ಸನ್ನೆ ಮಾಡ್ತಾನಂತ. ಆದ್ರ ವಿಪರ್ಯಾಸ ದುರಂತ ಅನ್ಬೇಕೋ ಗೊತ್ತಿಲ್ಲ, ನಮ್ಮ ದೇಶದ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಪಾಕಿಸ್ತಾನದ ವಿರುದ್ಧ ಯುದ್ಧದ ಅಗತ್ಯ ಇಲ್ಲ ಅಂತಾರ. ನಾವು ಶಾಂತಿಯ ಪರವಾಗಿರೋರು ಅಂತಾರ. ಶಾಂತಿಯ ಪರವಾಗಿರೋರ, ಶಾಂತಿ ಪ್ರಿಯರ ಪರವಾಗಿರೋರ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಹೊರಗಡೆ ಕಳಿಸಕ್ಕೆ ಕ್ರಮ ತಗೊಳ್ತಾ ಇದ್ದಾರೆ. ಎಲ್ಲಾ ರಾಜ್ಯಕ್ಕೂ ಇಂಟಿಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಹೇಗಿದೆ ಸರ್ ಪರಿಸ್ಥಿತಿ? ವಾಪಸ್ ಕಳಿಸಕ್ಕೆ ದೇಶದಿಂದ ಸಿಎಂಗಳಿಗೆ ಮನವಿ ಮಾಡಿದ್ದಾರೆ ಅವರು. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ. ಸಭೆಗೆ ಪ್ರಧಾನಿಯವರು ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಹೊರಗಡೆ ಕಳಿಸಕ್ಕೆ ಕ್ರಮ ತಗೊಳ್ತಾ ಇದ್ದಾರೆ. ಎಲ್ಲಾ ರಾಜ್ಯಕ್ಕೂ ಇಂಟಿಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಹೇಗಿದೆ ಸರ್ ಪರಿಸ್ಥಿತಿ? ವಾಪಸ್ ಕಳಿಸಕ್ಕೆ ದೇಶದಿಂದ ಸಿಎಂಗಳಿಗೆ ಮನವಿ ಮಾಡಿದ್ದಾರೆ ಅವರು. ಇಲ್ಲಿ ಯಾರಿದ್ರು ಕೂಡ ವಿಲ್ ಕೋಆಪರೇಟ್. ಅವರನ್ನ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥ, ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ. ಸಭೆಗೆ ಪ್ರಧಾನಿಯವರು ಇನ್ನೂ ಸಿದ್ದರಾಮಯ್ಯನವರೇ, ನೀವು ಒಂದು ರಾಜ್ಯದ ಮುಖ್ಯಮಂತ್ರಿ ಅದಿರಿ. ಈ ಹಾದಿ ಬೀದಿಯಾಗ ಹೋಗೋರು ಸಹಿತ ಹಿಂಗ್ ಮಾತಾಡೋದಿಲ್ಲ ಅಂತ ಅನಿಸ್ತೈತ್ರಪ್ಪ ನನಗರೆ. ಯುದ್ಧ ಮಾಡ್ಬೇಕೋ ಬಿಡ್ಬೇಕೋ ಅನ್ನೋದನ್ನ ಈ ದೇಶದ ಪ್ರಧಾನಿ ಅಧ್ಯಕ್ಷತೆಯ ಸೆಕ್ಯೂರಿಟಿ ಸಂಬಂಧಪಟ್ಟಂತ ಕ್ಯಾಬಿನೆಟ್ ಕಮಿಟಿ ಆಗಿರಬಹುದು, ಸೇನಾ ಮುಖ್ಯಸ್ಥರಾಗಿರಬಹುದು, ಅವರು ಆ ನಿರ್ಧಾರ ತಗೋತಾರ. ನೋಡ್ರಿ, ಅವ್ರವ್ರ ಕೆಲ್ಸ ಅವ್ರವ್ರು ಮಾಡಿದ್ರೆ ಚಂದ ಅಂತ ಅನಿಸ್ತೈತಿ ನೋಡ್ರಪ್ಪ. ಯಾರೋ ಯುದ್ಧ ಮಾಡ್ಲಿಕ್ಕ ತುದಿಗಾಲ್ನಾಗ ನಿಂತಿರೋದಿಲ್ಲ. ಯಾರಿಗ್ ಬೇಕಾಗಿರ್ತದ್ರಿ ಯುದ್ಧ? ಯುದ್ಧ ಅನ್ನೋದು ಯಾವಾಗ್ಲೂ ಲಾಸ್ಟ್ ಆಪ್ಷನ್. ಯುದ್ಧದ ತೀವ್ರತೆ ಏನಂತ ಹೇಳಿ ನಿಮ್ಗಿಂತ ಚಲೋ ಪ್ರಧಾನಿ ಅವರಿಗೆ ಅರಿವಿರ್ತೈತಿ. ಇಲ್ಲಿ ನೋಡ್ರಿ, ಭಾರತೀಯರ ಜೀವ ಹೋಗೈತಿ, ಅದಕ್ಕ ನ್ಯಾಯ ಸಿಗಬೇಕು. ಈ ಭಯೋತ್ಪಾದನೆ ಅನ್ನೋದು ಬುಡ ಸಮೇತ ಕಿತ್ತು ಒಗಿಬೇಕು.
ಅದಕ್ಕೆ ಸಂಬಂಧಪಟ್ಟಂತ ಏನರೇ ಸಲಹೆಗಳು ಇದ್ದು ಅಂದ್ರ ಡೆಫಿನೆಟ್ಲಿ ವಿರೋಧ ಪಕ್ಷದ ನಾಯಕರಿಗೆ ಹೇಳ್ರಿ, ಪ್ರಧಾನಮಂತ್ರಿಗೆ ಕೊಡ್ರಿ ಸಲಹೆಗಳನ್ನ. ಅದನ್ನು ಬಿಟ್ಟ ಹಿಂಗ ನಡ್ಕೋತೀರಂದ್ರೆ ಹೆಂಗ್ರಪ್ಪ? ಅಲ್ಲ, ಎಷ್ಟೇ ಆಗ್ಲಿ ವಿಧಾನಸೌಧದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂನು ಸುಮ್ಮನೆ ತಡ್ಕೊಂಡಿದ್ದವ್ರು, ಅವ್ರ ಪರವಾಗೇ ಇದ್ದವ್ರು, ಅವ್ರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ಬೇಕಂತ ಹೆಂಗ್ ಹೇಳ್ತಾರ ಹೇಳ್ರಿ? ಎಷ್ಟಾದ್ರೂ ಒಂಥರ ಕರಳು ಚಿರ್ರ ಅಂತ ಇತ್ಲ. ಹಂಗ ನೋಡಿದ್ರ ಸಿಎಂ ಸಿದ್ದರಾಮಯ್ಯನವ್ರಿಗಿಂತಲೂ ಇಲ್ಲಿನ ತಾತಂದ್ರೆ ಎಷ್ಟೋ ಚಲೋ ನೋಡ್ರಿ. ಲಂಡನ್ನ್ಯಾಗ ಭಾರತೀಯರು, ಅಂಕಲ್ಗಳು, ಮುತ್ಯಗಳು, ತಾತಂದ್ರೆಲ್ಲಾ ಕೂಡಿ ಪಾಕಿಸ್ತಾನದವ್ರನ್ನ ಮಸ್ತ್ ಆಡ್ಕೊಳ್ಲಿಕತ್ತಾರ. ಯಾವಾಗ ಸಿಂಧು ನೀರಿನ ಒಪ್ಪಂದ ರದ್ದಾಯ್ತಲ್ಲ, ಮಸ್ತ್ ಆಡ್ಕೊಳಿಕತ್ತಾರ ನೋಡ್ರಿ ಒಂದ್ಸಲ. ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋಣ. ರಾಜ್ಯ ವಕ್ಫ್ ಮಂಡಳಿ ಅಂತೂ ಹಂಗ ಕಿತಾಪತಿ ನಡ್ಸ್ಕೋತೇ ಇರ್ತೈತಿ. ಕಂಡಿದ್ದ ಜಾಗನೆಲ್ಲ ನಮ್ಮದು ಅಂತ ಹೇಳಿ ವಕ್ಫ್ ನೋಟಿಸ್ ಕೊಡ್ತೈತಿ, ಬೋರ್ಡ್ ಹಾಕ್ತೈತಿ. ಇಲ್ಲೊಬ್ಬ ಹೆಣ್ಮಗಳ ಮಸ್ತ್ ಸವಾಲ್ ಹಾಕ್ಯಾರ ನೋಡ್ರಿ, ಕೇಳ್ರಿ ಒಂದ್ಸಲ ಅವ್ರ ಮಾತ. ಈ ತರ ಉದ್ದಟತನ ಸರ್ಕಾರ, ನಾನೊಂದು ಹೇಳ್ತೀನಿ, ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಿದ್ದರಾಮಯ್ಯನವರು ಹೆಸರಿಡ್ದೆ ಹೇಳ್ತಾ ಇದ್ದೀನಿ ನಾನು. ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು 25 ಕೋಟಿ ಖರ್ಚು ಮಾಡಿ ಮನೆ ಕಟ್ತಾರಲ್ಲ, ಅಲ್ಲಿಗೋಗಿ ಅಂಟಿಸಿ ವಕ್ತು ಬೋರ್ಡ್ ನೋಟಿಸು ನೋಡೋಣ. ಡಿ.ಕೆ. ಶಿವಕುಮಾರ್ 1000 ಕೋಟಿ 1000 ಎಕರೆ ಜಮೀನ್ ಮಾಡಿಕೊಂಡ್ರಲ್ಲ, ಅದಕ್ಕೋಗಿ ಅಂಟಿಸಿ ನೋಡೋಣ ನಿಮ್ ತಾಕತ್ತು ಎಲ್ಲಿ ತನಕ ನೀವು ಅವ್ರಿಗೆ ಈ ತರ ಕುಮ್ಮ ಕೊಡ್ತೀರಿ. ರಾಜ್ಯ ಸರ್ಕಾರದವರು ನಾಚಿಕೆ ಇಲ್ವಾ? ನಿಮ್ಗೆ ನಿಜವಾಗ್ಲೂ ಮನುಷ್ಯತ್ವ ಇಲ್ವೇನ್ರಿ? ನಿಮ್ಗೆ ತಾಕತ್ತಿಲ್ಲ ಅಂದ್ಮೇಲೆ ಇಳಿರಿ ಕೆಳಗಡೆ. ಪ್ರತಿಯೊಬ್ರು ಅದೇ ಹೇಳ್ತಾ ಇದ್ದಾರೆ. ಈ ರೀತಿ ನೀವು ಅನಧಿಕೃತವಾಗಿ ವಕ್ತು ಬೋರ್ಡ್ ಬಂದು ನೋಟಿಸ್ ಅಂಟಿಸ್ಬಿಟ್ರೆ ನಾವ್ ಎದುರ್ಕೊಳ್ಳಲ್ಲ ಸ್ವಾಮಿ. ನಿಮ್ಗೆ ಯಾರಿಗೂನು ಖಂಡಿತವಾಗಿ ನೀವು ಗೋಮುಖ ವ್ಯಾಘ್ರ ಕೆಲಸ ಮಾಡ್ತಾ ಇದ್ದೀರಾ. ವಕ್ತು ಬೋರ್ಡ್ ಜೊತೆ ಸೇರ್ಕೊಂಡು ಖಂಡಿತ ನಮಗ್ ಚೆನ್ನಾಗಿ ಗೊತ್ತಿದೆ. ನಾವ್ ಇದನ್ನ ಖಂಡಿತ ಉಗ್ರ ಹೋರಾಟ ಮಾಡ್ತೀವಿ. ಇದನ್ನ ಯಾವುದೇ ಕಾರಣಕ್ಕೂ ನಿಮಗ್ ದಕ್ಕಕ್ ನಾವು ಬಿಡೋಲ್ಲ ಕಣ್ರಿ. ಅದ್ ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ಇದನ್ನ ಅಂತಲ್ಲ, ಯಾವ್ದನ್ನು ನಾವು ವಕ್ತು ಬೋರ್ಡ್ಗೆ ದಕ್ಕಕ್ಕೆ ಉಗ್ರ ಪ್ರತಿಭಟನೆ ಮಾಡ್ತೀವಿ. ನಿಮಗ್ ತಾಕತ್ತಿದೆ. ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೆ ಮನೆಗೆ ಹೋಗಿ ನೋಟಿಸ್ ಅಂಟಿಸಿ. ತುಂಬಾ ಕಡೆ ಆಸ್ತಿ ಇದೆ, ಅಲ್ಲಿ ಹೋಗಿ ಅಂಟಿಸಿ. ಅವ್ರು ಕೊಟ್ರೆ ತಗೊಳ್ಳಿ, ನಾವು ಬೇಡ ಅನ್ನಲ್ಲ. ಸಾರ್ವಜನಿಕರಿಗೆ ಯಾಕ್ರಿ ಬೇಕು ನಿಮ್ಗೆ ಆಸ್ತಿ? ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಮೊದಲು ಅದನ್ನ ನಿಲ್ಸಿ. ಸರ್ಕಾರಕ್ಕೂ ನಾನು ಅದೇ ಹೇಳ್ತಾ ಇದ್ದೀನಿ, ಫಸ್ಟ್ ಇದಕ್ಕೆ ಕುಮ್ಮ ಕೊಡೋದನ್ನ ನಿಲ್ಸಿ. ಈ ಸೀಟ್ಗೆ ರಾಜೀನಾಮೆ ಕೊಟ್ಬಿಟ್ಟು ಕೆಳಗಿಡಿರಿ. ಮಾನ ಮರ್ಯಾದೆ ಸ್ವಲ್ಪನಾರು ಇದ್ರೆ ಕೆಳಗಿಳಿರಿ. ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಭಾಗ್ಯ ಅಂತ ನನ್ನ ಹೆಸರು. ಖರೆ ಅದ ಇಲ್ರಿ, ತಾಕತ್ತಿದ್ರ ಅವ್ರವ್ರು ದೊಡ್ಡ ಏನ್ ಕೋಟಿ ಕಟ್ಲೆ ರೊಕ್ಕ ಹಾಕಿ ಮಾಡ್ಕೊಂಡಾರಲ್ಲ, ಆ ಜಾಗಕ್ಕ ವಕ್ಫ್ ಮಂಡಳಿ ತಮ್ಮ ನೋಟಿಸ್ ಹಾಕ್ಲಿ. ತಾಕತ್ತಿದ್ರು ನೋಡೇ ಬಿಡೋಣಲ್ಲ. ಈ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಅಟ್ಯಾಕ್ ನಾಗ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ಯಾರ ಅನ್ನೋದು ಒಬ್ರು ಇಬ್ರು ಹೇಳಿಲ್ರಿ. ಅಲ್ಲ, ಅಲ್ಲಿ ಯಾರ ದಾಳಿಯಲ್ಲಿ ಮೃತಪಟ್ರು ಅವ್ರ ಕುಟುಂಬದವರು ಸಹಿತ ಸ್ಪಷ್ಟವಾಗಿ ಹೇಳ್ಯಾರ, ಹಿಂದೂಗಳೆಲ್ಲ ಒಂದ್ ಕಡೆ ನಿಂದಿರ್ರಿ, ಮುಸ್ಲಿಮ್ರೆಲ್ಲ ಒಂದ್ ಕಡೆ ನಿಂದಿರ್ರಿ, ಮುಸ್ಲಿಮ್ರ ಅಲ್ಲದವ್ರನ್ನೇ ಗುಂಡಿಕ್ಕಿ ಕೊಂದಿದ್ದು ಅಂತ ಹೇಳಿ ಎಲ್ಲರೂ ಸ್ಪಷ್ಟವಾಗಿ ಹೇಳಲಿಕತ್ತಾರ. ಎಲ್ಲಾ ಮಾಧ್ಯಮದವರು ಹೇಳಲಿಕತ್ತಾರ. ಇಷ್ಟೆಲ್ಲಾ ಆದ್ರೂ ಕೆಲವರಿಗೆ ಅದನ್ನು ಒಪ್ಕೊಳಕ್ ತಯಾರೇ ಇರುದಿಲ್ಲ ನೋಡ್ರಿ. ಹಿಂಗಾಗಿ ಪ್ರಿಯಾಂಕ ಖರ್ಗೆಗ ಬಿಜೆಪಿ ಅವ್ರು ಸುಮ್ಮನೆ ಬಿಟ್ಟಿಲ್ಲ. ಅಲ್ಲ, ಈ ತರ ಒಂದು ಧರ್ಮನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದಿನ ಹೊಸದಲ್ಲ. ನಿಮ್ಮ ಪೂಜ್ಯ ಪಿತಾಜಿ ಅವರನ್ನೇ ಒಂದಾನೊಂದು ಕಾಲದಾಗ ಹಿಂಗೆ ಅವ್ರ ಹಿಂದೂದವ್ರ ಅಂತ ಹೇಳಿ ಅವ್ರ ಧರ್ಮ ಯಾವ್ದು ತಿಳ್ಕೊಂಡೇ ಹಿಂಗ ದಾಳಿ ಮಾಡಿದ್ರು. ಇಲ್ಲೊಂದು ವಿಡಿಯೋ, ಹೆಣ್ಮಗಳ ಮಾತಾಡಿದ್ದ ವಿಡಿಯೋ ಹಾಕಿರಲ್ಲ, ಅವರು ನಿಮ್ಮ ಕಾಂಗ್ರೆಸ್ನ ತಳಮಟ್ಟದ ಕಾರ್ಯಕರ್ತೆ ಅದಾಳಂತ ಗೊತ್ತಾಗ್ತದ ಸ್ಪಷ್ಟವಾಗಿ ಅಂತ ಹೇಳಿ ಫ್ಯಾಕ್ಟ್ ಚೆಕ್ ಮಾಡ್ಯಾರ. ಅಕಸ್ಮಾತ್ ಏನರೇ ನೀವು ನಿಮ್ಮ ಫ್ಯಾಕ್ಟ್ ಚೆಕ್ ಚೀಫ್ ಏನರೇ ಆ ಘಟನೆದಾಗ ಅಲ್ಲೇ ಇದ್ರಿ ಪಹಲ್ಗಾಮ್ನಾಗ ಅಂತಂದ್ರ ನಿಮ್ದು ಧರ್ಮ ಕೇಳಿ ನಿಮ್ಗೆ ಗುಂಡಿಕ್ಕಿ ಕೊಲ್ತಿದ್ರೆ ಹೊರತು ನಿಮ್ಮ ಫ್ಯಾಕ್ಟ್ ಚೆಕ್ ಚೀಫ್ ಅನ್ನು ಬಿಡ್ತಿದ್ರ ಕಾಣ್ತದ. ಏನ ವಿಧಾನಸೌಧದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರ ಪರವಾಗಿ ಸಮರ್ಥನೆ ಮಾಡೀನಿ ಅಂತ ಹೇಳಿದ್ರು ನಿಮ್ಗೇನ್ ಬಿಡ್ತಿರ್ಲಿಲ್ಲ ಅಂತ ಮಸ್ತ್ ಟ್ಯಾಂಗ್ ಕೊಟ್ಟು ಪೋಸ್ಟ್ ಹಾಕ್ಯಾರ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದರ ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.